ಸೋಮಣ್ಣ ಸಾಹೇಬ್ ಇಲ್ಲದಿದ್ದರೆ ಮಂಗಳೂರಿನ ಜನತೆಗೆ ಒಂದು ರೈಲು, ಹೊಸ ರೈಲ್ ತರಿಸೋದು, ಹೊಸ ರೈಲ್ ಸ್ಟಾಪೇಜ್ ಕೊಡೋದು, ಹೊಸ ರೈಲ್ ಕ್ರಾಸಿಂಗ್ ಮಾಡೋದು ದುಸ್ತರ ಆದಂಥ ಒಂದು ಪರಿಸ್ಥಿತಿಯ ಮಧ್ಯೆ ನೀವೊಂದು ಆಶಾಕಿರಣದ ರೀತಿಯಲ್ಲಿ ಸೋಮಣ್ಣ ಸಾಹೇಬರಿಗೆ ನಮ್ಮ ಪ್ರಧಾನಮಂತ್ರಿಯವರು ರೈಲ್ವೆ ಖಾತೆಯನ್ನೇ ಪ್ರಾಯಶಃ ಅದಕ್ಕೆ ಹುಡುಕಿ ಕೊಟ್ಟಿದ್ದಾರೆ ಅಂತ ಕಾಣ್ತದೆ. ಹಾಗಾಗಿ ನಾನು ಈ ಸಂದರ್ಭದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಜನರ ಪರವಾಗಿ, ತುಳುನಾಡಿನ ಎಲ್ಲ ಬಂಧುಗಳ ಪರವಾಗಿ ನಿಮಗೆ ವಿಶೇಷವಾಗಿ ಕೈಮುಗಿದು ಧನ್ಯವಾದಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಈ ತುಳುನಾಡಿನ ದೈವದೇವರ ಆಶೀರ್ವಾದ ಪೂರ್ತಿ ನಿಮ್ಮ ಮೇಲೆ ಇರ್ತದೆ. ನಿಮ್ಮಿಂದ ಹಲವು ಕೆಲಸಗಳು ರೈಲ್ವೆ ಇಲಾಖೆಗೆ ಸಂಬಂಧಪಟ್ಟ ಹಾಗೆ ಈ ಜಿಲ್ಲೆ ಮತ್ತು ಈ ಪ್ರದೇಶದ ಮುಖಾಂತರ ರಾಜ್ಯಕ್ಕೆ ಆಗುವುದಿದೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಅತ್ಯಂತ ಮುಕ್ತವಾಗಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಬಂಧುಗಳೇ, ಈ ಮಂಗಳೂರು ಸುಬ್ರಹ್ಮಣ್ಯ ಪ್ಯಾಸೆಂಜರ್ ಟ್ರೈನ್ ಒಂದು ಕಾಲದಲ್ಲಿ ಮೀಟರ್ ಗೇಜಲ್ಲಿ ಓಡ್ತಾ ಇತ್ತು. ನಾನು ಪರಂಗಿಪೇಟೆಯಲ್ಲಿ ಹುಟ್ಟಿ ಬೆಳೆದವ. ಹಾಗಾಗಿ ಪ್ರತಿ ದಿವಸ ರೈಲ್ವೆಯನ್ನು ಕ್ರಾಸ್ ಮಾಡಿ ಪರಂಗಿಪೇಟೆಗೆ ಬಂದು ಬಸ್ಸಲ್ಲಿ ಮಂಗಳೂರಿಗೆ ಬರ್ತಾ ಇದ್ದೆ. ಯಾವತ್ತೋ ಒಂದು ದಿವಸ ಸಂದರ್ಭ ರೈಲಿಗೆ ಹತ್ತುವಂಥ ಅವಕಾಶವೂ ನಮಗೆ ಇತ್ತು. ಆದರೆ ಮೀಟ್ರ್ ಗೇಜಿಂದ ಬ್ರಾಡ್ ಗೇಜ್ ಕನ್ವರ್ಷನ್ಗೆ ಒಂದು ಪ್ರಾಯಶಃ 7-8-10 ವರ್ಷ 10 ವರ್ಷಕ್ಕಿಂತ ಜಾಸ್ತಿ ತಗೊಂಡಿದೆ ಸರ್. ನಮ್ಮ ಪರಿಸ್ಥಿತಿಯನ್ನು ಒಂದು ಸ್ವಲ್ಪ ಹೇಳೋದು. ಮೀಟ್ರ್ ಗೇಜಿಂದ ಬ್ರಾಡ್ ಗೇಜಿಗೆ ಅಷ್ಟೊಂದು ಸಮಯ ತಗೊಳ್ತು. ಆಮೇಲೆ ಬ್ರಾಡ್ ಗೇಜ್ ಕನ್ವರ್ಷನ್ ಆದ ಮೇಲೆ ಈ ಟ್ರೈನನ್ನು ಕಬಕಪುತ್ತೂರುವರೆಗೆ ಓಡಿಸ್ತಾಯಿದ್ರು. ಎಕ್ಸ್ಟೆನ್ಷನ್ ಮಾಡಬೇಕನ್ನುವಂಥದ್ದನ್ನು ನಮ್ಮ ಹಿಂದಿನ ಸಂಸದರು ಎಲ್ಲ ಜನಪ್ರತಿನಿಧಿಗಳು ಒತ್ತಡವನ್ನು ಹಾಕ್ತಾ ಬಂದಿದ್ದರೂ ಕೂಡ ನೀವು ಮಂಗಳೂರಿಗೆ ಜುಲೈ ತಿಂಗಳಲ್ಲಿ ಮಂಗಳೂರಿಗೆ ಬಂದಂಥ ಸಂದರ್ಭದಲ್ಲಿ ನಾವು ಮನವಿಯನ್ನು ಕೊಟ್ಟದ್ದಕ್ಕಾಗಿ ನೀವು ಇಮಿಡಿಯೇಟ್ಲಿ ಅದಕ್ಕೆ ರೆಸ್ಪಾಂಡ್ ಮಾಡಬೇಕು ಅನ್ನುವಂಥ ಆದೇಶವನ್ನು ಕೊಟ್ಟ ನಂತರ ಸೌತ್ ವೆಸ್ಟರ್ನ್ ರೈಲ್ವೆ ಅವರು ಪ್ರಾಯಶಃ ನವೆಂಬರ್ 2024ರಲ್ಲಿ ಇದರ ಪ್ರಪೋಸಲನ್ನು ಮಾಡಿ ಸದರ್ನ್ ರೈಲ್ವೆ ಅವರಿಗೆ ಕಳಿಸಿದರು. ಯಾಕೆಂದರೆ ನಮ್ಮ ಪರಿಸ್ಥಿತಿ ಹೇಗಿದೆ ಅಂದರೆ ಮಂಗಳೂರು ಸೆಂಟ್ರಲ್ ಮತ್ತು ಮಂಗಳೂರು ಜಂಕ್ಷನ್ 2 ರೈಲ್ವೆ ಸ್ಟೇಷನ್ಗಳು ಸದರ್ನ್ ರೈಲ್ವೆಗೆ ಬರ್ತದೆ, ಉಳಿದೆಲ್ಲ ಟ್ರ್ಯಾಕ್ ಸೌತ್ ವೆಸ್ಟರ್ನ್ ರೈಲ್ವೆಗೆ ಬರ್ತದೆ, ಮೇಲೆ ಹೋದರೆ ಕೊಂಕಣ್ ರೈಲ್ವೆಗೆ ಬರ್ತದೆ. ಹಾಗಾಗಿ ಇವರಿಂದ ಸ್ಯಾಂಕ್ಷನ್ ತಗೊಳ್ಳಿಕ್ಕೆ ಸ್ವಲ್ಪ ಒದ್ದಾಡಬೇಕಾಯಿತು ನಾವು. ಪಾಲ್ಘಾಟ್ ಮತ್ತು ಚೆನ್ನೈನಲ್ಲಿರುವ ಝೋನಲ್ ಆಫೀಸ್ನಲ್ಲಿ ಇದು ಮಾಡಿ ಒದ್ದಾಟ ಮಾಡಿ ಆಮೇಲೆ ಪುನಃ ರೈಲ್ವೆ ಬೋರ್ಡಿಗೆ ಹೋದ ನಂತರ ನಿಮ್ಗೆ ಗೊತ್ತಿದೆ, ಅಲ್ಲಿ ನಿಮ್ಮ ಹತ್ರ ಎಷ್ಟೆಲ್ಲ ಬಂದ್ವಿ, ಎಷ್ಟೆಲ್ಲ ಫಾಲೋಅಪ್ ಮಾಡಿದ್ವಿ. ನೀವು ಪುನಃ ಅಶ್ವಿನ್ ವೈಷ್ಣವ್ ಅವ್ರ ಹತ್ರ ಮಾತಾಡಿ ಇಡೀ ದೇಶದಲ್ಲಿ ಇವತ್ತು ಹೊಸ ಪ್ಯಾಸೆಂಜರ್ ರೈಲನ್ನು ಓಡಿಸದಂಥ ಪರಿಸ್ಥಿತಿಯಲ್ಲೂ ಕೂಡ ಕರಾವಳಿ ಕರ್ನಾಟಕದ ಮೇಲೆ, ದಕ್ಷಿಣ ಕನ್ನಡದ ಮೇಲೆ ನಮ್ಮ ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ವಿಶೇಷ ಪ್ರೀತಿಯ ಕಾರಣಕ್ಕೆ ಈ ರೈಲನ್ನು, ಈ ಎಕ್ಸ್ಟೆನ್ಷನನ್ನು ಒಂದು 6 ತಿಂಗಳ ಒಳಗೆ ನಮ್ಮ ಸನ್ಮಾನ್ಯ ಸೋಮಣ್ಣ ಸಾಹೇಬರ ನೇತೃತ್ವದಲ್ಲಿ, ನಮ್ಮ ಪ್ರಧಾನಮಂತ್ರಿಯವರ ಆಶೀರ್ವಾದದಲ್ಲಿ ಈ ರೈಲ್ವೆ ಇವತ್ತು ನಾವು ಇದನ್ನು ಒಂದು ಸಾಕಾರ ಮಾಡುವಲ್ಲಿ ಯಶಸ್ವಿಯಾಗಿದ್ದೇವೆ ಅನ್ನುವಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ನಾನು ನಮ್ಮ ಸನ್ಮಾನ್ಯ ಪ್ರಧಾನಮಂತ್ರಿಯವರಿಗೆ ವಿಶೇಷವಾಗಿ ಧನ್ಯವಾದಗಳನ್ನು ಕರಾವಳಿ ಕರ್ನಾಟಕದ ಜನರ ಪರವಾಗಿ, ತುಳುನಾಡಿನ ಜನರ ಪರವಾಗಿ, ಸನ್ಮಾನ್ಯ ಸೋಮಣ್ಣ ಸಾಹೇಬರೇ, ಪ್ರಧಾನಮಂತ್ರಿಯವರನ್ನು ಈ ನೆಲದ ಜನ ಅತ್ಯಂತ ಪ್ರೀತಿ ಮಾಡುವ ಜನ. ಇಲ್ಲಿ ಅವರು ಯಾವತ್ತೂ ಬಂದಂಥ ಸಂದರ್ಭದಲ್ಲಿ ಮೈದಾನ ಇರಲಿ, ರಸ್ತೆ ಇರಲಿ, ಯಾವುದೇ ಕಾರ್ಯಕ್ರಮ ಇರಲಿ, ಅದು ತುಂಬಿ ತುಳುಕಿ ಜನರ ಅಷ್ಟೊಂದು ಪ್ರೀತಿ ಕೊಟ್ಟಂಥ ಈ ಭಾಗದ ಜನರಿಗೆ ಇದೊಂದು ವಿಶೇಷ ಉಡುಗೊರೆಯಾಗಿ ಪ್ರಾಯಶಃ 14ನೇ ತಾರೀಕಿಗೆ ತುಳುನಾಡಿನ ಹೊಸ ವರ್ಷ ಬಿಸು ಹಬ್ಬ. ಕಳೆದ ವರ್ಷ 14ನೇ ತಾರೀಕಿಗೆ ನಮ್ಮ ಪ್ರಧಾನಮಂತ್ರಿಗಳು ಮಂಗಳೂರಿಗೆ ಬಂದಿದ್ದರು. ಈ ಬಾರಿ ಅದರ ಒಂದು ದಿವಸ ಮೊದಲು ನೀವೊಂದು ಹೊಸ ರೈಲನ್ನು ಕರಾವಳಿ ಕರ್ನಾಟಕಕ್ಕೆ ಪ್ರಧಾನಮಂತ್ರಿಯವರ ಕೊಡುಗೆಯನ್ನು ನೀವು ಕೊಡ್ತಾ ಇದ್ದೀರಿ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇದರ ಜೊತೆಗೆ ನಮ್ಮ ಹಲವಾರು ಬೇಡಿಕೆಗಳಿದೆ. ಆ ಬೇಡಿಕೆಗಳನ್ನು ಹೇಳುವಂಥ ವೇದಿಕೆ ಇದಲ್ಲ. ಆ ಬೇಡಿಕೆಗಳನ್ನು ನಿಮಗೆ ಕೊಟ್ಟು ಇದ್ದೇನೆ. ಆದರೆ ಈ ಸಂದರ್ಭದಲ್ಲಿ ನಮ್ಮ ರಾಜ್ಯದ ಅವರು ಇವತ್ತು ಕೇಂದ್ರದ ಅತ್ಯಂತ ಮಹತ್ವಪೂರ್ಣ ಇಲಾಖೆಯಾದಂಥ ರೈಲ್ವೆ ಇಲಾಖೆಯನ್ನು ನಡೆಸ್ತಾ ಇರುವಂಥ ನೀವು ಮತ್ತು ರಾಜಕೀಯವಾಗಿ ಅತ್ಯಂತ ಪ್ರಭಾವಿಯಾಗಿ ಅದನ್ನು ಮುಂದೆ ಕೊಂಡೊಯ್ಯಬಲ್ಲಂಥ ಸಾಮರ್ಥ್ಯ ಇರುವ ನಿಮಗೆ ಒಂದು 2-3 ವಿಷಯಗಳನ್ನು ಇಲ್ಲಿ ಎಲ್ಲ ಜನರ ಮುಂದೆ ಹೇಳಲೇಬೇಕಾದ ಅವಶ್ಯಕತೆ ಇದೆ. ಒಂದು, ಈ ರೈಲು ಇವತ್ತೇನು ಪ್ಯಾಸೆಂಜರ್ ಟ್ರೈನ್ ಮಂಗಳೂರಿಂದ ಸುಬ್ರಹ್ಮಣ್ಯಕ್ಕೆ ಸ್ಯಾಂಕ್ಷನ್ ಆಗಿದೆಯಾ, ಇದೊಮ್ಮೆ ಇಲೆಕ್ಟ್ರಿಫಿಕೇಷನ್ ಆದ ನಂತರ ಸಾಹೇಬ್ರೆ ನಿಮ್ಮ ಆಶೀರ್ವಾದದಿಂದ ಈ ಟ್ರೈನನ್ನು ಒಂದು ಮೆಮೊ ಟ್ರೈನ್ ಆಗಿ ನೀವು ಪರಿವರ್ತನೆಗೊಳಿಸಲೇಬೇಕು ಅನ್ನೋಂಥ ವಿನಂತಿಯನ್ನು ಕೂಡ ಮಾಡ್ತಾ ಇದ್ದೇನೆ. ಇಲೆಕ್ಟ್ರಿಫಿಕೇಷನ್ ಅತ್ಯಂತ ಶೀಘ್ರದಲ್ಲಿ ಸುಬ್ರಹ್ಮಣ್ಯ ರೋಡ್ನ ಇಲೆಕ್ಟ್ರಿಫಿಕೇಷನ್ ಕಂಪ್ಲೀಟ್ ಆಗ್ತದೆ ಸರ್. ಅದರ ನಂತರ ಒಂದು ಮೆಮೊ ಟ್ರೈನನ್ನು ನೀವು ಈ ಪ್ಯಾಸೆಂಜರ್ ಟ್ರೈನನ್ನು ಮೆಮೊ ಟ್ರೈನ್ ಆಗಿ ಬದಲಾವಣೆ ಮಾಡಬೇಕು ಅನ್ನುವಂಥ ವಿನಂತಿಯನ್ನು ಕೂಡ ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೇನೆ. ಆಗಾಗ ಚೇಂಜ್ ಓವರ್ ಟೈಮ್ ಬೇಗ ಆಗ್ತದೆ, ಇಲ್ಲಾಂದರೆ ಇಂಜಿನ್ ಪುನಃ ಶಿಫ್ಟ್ ಆಗೋದು ಅದು ಇದೆಲ್ಲ ಆಗ್ತದೆ. ಹಾಗಾಗಿ ಮೆಮೊ ಟ್ರೈನ್ ಮಾಡಿದರೆ ನಮಗೆ ಮಂಗಳೂರಿನಿಂದ ಸುಬ್ರಹ್ಮಣ್ಯಕ್ಕೆ ಈಗ 3 ಟ್ರಿಪ್ ಏನೋ ಹಾಕಿದ್ದಾರೆ. ಮುಂದಿನ ದಿವಸದಲ್ಲಿ ಖಂಡಿತವಾಗಿ ಅದರ ಫ್ರೀಕ್ವೆನ್ಸಿ ಕೂಡ ಜಾಸ್ತಿ ಆಗ್ತದೆ. ಮತ್ತು ಅದನ್ನು ಪೂರ್ತಿ ಈ ರೈಲು ಸರ್ ನಮ್ಮ ಸಮುದ್ರ ಬದಿಯಿಂದ ಪಶ್ಚಿಮ ಘಟ್ಟದ ಬುಡದವರೆಗೆ ಹೋಗುವಂಥ ಒಂದು ರೈಲು ಇದು.
ಹಾಗಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಜನರು ಮಂಗಳೂರು ಕೇಂದ್ರ ಸ್ಥಾನಕ್ಕೆ ವಿದ್ಯಾರ್ಥಿಗಳಿಗೆ, ಕೆಲಸಕ್ಕೆ ಬರುವವರಿಗೆ, ಕೃಷಿಕರಿಗೆ, ಎಲ್ಲರಿಗೂ ಮತ್ತು ಯಾತ್ರಾರ್ಥಿಗಳಿಗೆ, ಬೆಂಗಳೂರು, ತುಮಕೂರು, ಬೇರೆ ಬೇರೆ ಭಾಗದಿಂದ ಬರುವಂಥ ಯಾತ್ರಾರ್ಥಿಗಳು ಮಂಗಳೂರಿಗೆ ಯಾರು ಬರ್ತಾರೆ ಅವರಿಗೆ ಸುಬ್ರಹ್ಮಣ್ಯಕ್ಕೆ ಹೋಗಲಿಕ್ಕೂ ಕೂಡ ಅತ್ಯಂತ ಉಪಯುಕ್ತವಾದಂಥ ಒಂದು ಟ್ರೈನ್ ಇದು. ಹಾಗಾಗಿ ಇದರ ಅಪ್ಗ್ರೇಡೇಷನ್, ಕನ್ಸಿಸ್ಟೆಂಟ್ ಅಪ್ಗ್ರೇಡೇಷನ್ ಮೆಮೊ ಆಗ್ಬೋದು, ಈ ರೀತಿಯ ಅಪ್ಗ್ರೇಡೇಷನ್ಗಳನ್ನು ಕೂಡ ನೀವು ಮಾಡಬೇಕು ಅನ್ನುವಂಥ ವಿನಂತಿಯನ್ನು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೇನೆ. ಮತ್ತು ಈ ಸಂದರ್ಭದಲ್ಲಿ ಮಂಗಳೂರು ಬೆಂಗಳೂರು ಸರ್, ನಮ್ಮ ದೌರ್ಭಾಗ್ಯ ಬೆಂಗಳೂರು ಮಧ್ಯೆ ನಿಮ್ಮ ಸಮಯದಲ್ಲಿ ಸರ್ ಸೌತ್ ವೆಸ್ಟರ್ನ್ ರೈಲ್ವೆ ಅವರು ಒಂದು ಟೆಂಡರ್ ಕಾಲ್ ಫಾರ್ ಮಾಡಿದ್ದಾರೆ ಸರ್, DPR ಮಾಡಬೇಕನ್ನೋಂಥದ್ದನ್ನು ನಾನು ನಿಮಗೆ ದೆಹಲಿಯಲ್ಲೂ ಕೂಡ ಹೇಳಿದ್ದೆ, ಅಶ್ವಿನ್ ವೈಷ್ಣವ್ ಅವರು ನೀವು ಹೇಳಿದ್ದೀರಿ.